ನಮಸ್ಕಾರ ಎಲ್ಲ ಆಧ್ಯಾತ್ಮ ಸಾಧಕರಿಗೂ ಹಾಗೂ ಸಾಧನಾಕಾಂಕ್ಷಿಗಳಿಗೂ. ಹಿಂದಿನ ಎಷ್ಟೋ ವಿಡಿಯೋಗಳಲ್ಲಿ ನಾವು ಹಲವಾರು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಹಾಗೆಯೇ ರೇಖಿ ಬಗ್ಗೆ ಕೂಡ ಹಲವಾರು ಸೂಕ್ಷ್ಮವಾದಂತಹ ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ಎಷ್ಟೋ ಜನ ಯಾರ್ಯಾರೋ ರೇಖಿ ಗುರುಗಳಿಂದ ಯಾವಾಗಲೂ ರೇಖಿ ದೀಕ್ಷೆಯನ್ನು ಪಡೆದು ಅಭ್ಯಾಸ ಮಾಡೋದಕ್ಕೆ ಸಾಧ್ಯ ಆಗದೆ ಅರ್ಧಕ್ಕೆ ಬಿಟ್ಟವರು ಕೂಡ ನಮ್ಮ ವಿಡಿಯೋಗಳನ್ನು ನೋಡಿ ರೇಖಿಯ ಮಹತ್ವವನ್ನು ತಿಳ್ಕೊಂಡು ಮತ್ತೆ ಅಭ್ಯಾಸವನ್ನು ಶುರು ಮಾಡಿ ರೇಖಿ ಸಾಧನೆಯಲ್ಲಿ ನಡೀತಿದ್ದಾರೆ. ಅದೇ ರೀತಿ ಇನ್ನೆಷ್ಟೋ ಜನ ರೇಖಿಯ ಬಗ್ಗೆ ಹೊಸದಾಗಿ ತಿಳ್ಕೊಂಡು ರೇಖಿಯನ್ನು ಕಲ್ತ್ಕೋಬೇಕು ಎನ್ನುವಂತಹ ಆಕಾಂಕ್ಷೆಯನ್ನು ಹೊಂದಿ ನಮ್ಮಿಂದ ರೇಖಿ ದೀಕ್ಷೆಯನ್ನು ಪಡ್ಕೊಂಡು ರೇಖಿ ಸಾಧನೆಯನ್ನು ಮಾಡ್ತಾ ತಮ್ಮ ಜೀವನವನ್ನು ಉತ್ತಮಗೊಳಿಸಿಕೊಳ್ತಿದ್ದಾರೆ. ಯಾಕಂದರೆ ರೇಖಿ ಕೇವಲ ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕ, ಭಾವನಾತ್ಮಕ, ಆಧ್ಯಾತ್ಮಿಕ, ಆರ್ಥಿಕ, ಸಾಮಾಜಿಕವಾಗಿ ಎಲ್ಲ ಆಯಾಮಗಳಲ್ಲೂ ಕೆಲಸ ಮಾಡುತ್ತಾ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಒಂದೇ ಮದ್ದು ಅನ್ನೋ ಥರ ಎಲ್ಲರೂ ಅಭ್ಯಾಸ ಮಾಡಬಹುದಾದಂತಹ ಸರಳವಾದಂತಹ ಆಧ್ಯಾತ್ಮಿಕವಾದಂತಹ ಒಂದು ಅಭ್ಯಾಸ ಆಗಿದೆ. ಆದರೆ ತುಂಬ ಜನರಿಗೆ ಒಂದು ಗೊಂದಲ ಕಾಡ್ತಾ ಇರುತ್ತೆ. ಏನಪ್ಪ ಅದು ಅಂತ ಹೇಳಿದ್ರೆ, ರೇಖಿ ದೀಕ್ಷೆ ಅಂದರೆ ಏನು, ಅದನ್ನು ಹೇಗೆ ತಗೊಳ್ಳೋದು, ರೇಖಿ ದೀಕ್ಷೆಯಲ್ಲಿ ಏನು ಆಗುತ್ತೆ ನಮಗೆ, ಮತ್ತು ದೀಕ್ಷೆ ಪಡೆಯೋದಕ್ಕೆ ತರಗತಿಗೆ ಬರುವಾಗ ನಾವು ಸುಮ್ಮನೆ ಹೇಗಂದ್ರೆ ಹಾಗೆ ಬಂದರೆ ಸಾಕಾ ಅಥವಾ ಅದಕ್ಕಾಗಿ ಏನಾದರೂ ಸಿದ್ಧತೆಗಳನ್ನ ಮಾಡ್ಕೋಬೇಕಾ ಎನ್ನುವಂತಹ ಸಹಜವಾದಂತಹ ಹಾಗೂ ಮೂಲಭೂತವಾದಂತಹ ಪ್ರಶ್ನೆಗಳು ಬಹುತೇಕರ ಮನಸ್ಸಿನಲ್ಲಿ ಮೂಡಿರುತ್ತೆ. ಮೊದಲನೇದಾಗಿ ರೇಖಿ ದೀಕ್ಷೆ ಅಥವಾ ಅಟ್ಯೂನ್ಮೆಂಟ್ ಅಂದರೆ ಏನು ಅಂತ ನೋಡಿದ್ರೆ, ರೇಖಿ ಗುರುಗಳು ರೇಖಿಯನ್ನು ಕಲಿಯಲು ಆಸಕ್ತಿ ಇರುವಂತಹ ವ್ಯಕ್ತಿಯನ್ನು ತನ್ನ ಶಿಷ್ಯನಾಗಿ ಸ್ವೀಕಾರ ಮಾಡಿ ಆತನ ಆಧ್ಯಾತ್ಮಿಕವಾದ ಚಕ್ರಗಳನ್ನು ತೆರೆಯುವ ಮೂಲಕ ಅವುಗಳನ್ನು ಸಮತೋಲನಗೊಳಿಸುವಂತಹ ಮತ್ತು ಶಕ್ತಿಪಾತದ ಮೂಲಕ ವಿಶ್ವಶಕ್ತಿಯು ವಿದ್ಯಾರ್ಥಿಯ ಸಹಸ್ರಾರ್ಧ ಮೂಲಕ ದೇಹದೊಳಗೆ ಪ್ರವೇಶಿಸಿ ಆತನ ಪ್ರಾಣಶಕ್ತಿಯ ಜೊತೆಗೆ ಸಮ್ಮಿಲನಗೊಂಡು ರೇಖಿ ಶಕ್ತಿಯಾಗಿ ಪರಿವರ್ತನೆ ಹೊಂದಿ ನಂತರ ಆತನ ಕೈಗಳಿಂದ ಹೊರಗೆ ಹರಿಯುವಂತೆ ಮಾಡುವಂತಹ ಒಂದು ನಿಗೂಢವಾದಂತಹ ತಂತ್ರಕ್ಕೆ ನಾವು ದೀಕ್ಷೆ ಅಂತ ಹೇಳ್ತೀವಿ. ಇದನ್ನು ಇಂಗ್ಲೀಷ್ನಲ್ಲಿ ಅಟ್ಯೂನ್ಮೆಂಟ್ ಅಂತ ಹೇಳಲಾಗುತ್ತೆ. ಅಂದರೆ ವಿದ್ಯಾರ್ಥಿಯನ್ನು ರೇಖಿ ಶಕ್ತಿಯ ಚಾನಲ್ ಆಗಿ ಟ್ಯೂನ್ ಮಾಡೋದು. ಇದು ಒಂದು ನಿಗೂಢವಾದಂತಹ ತಂತ್ರ ಆಗಿದ್ದು, ಸಾಮಾನ್ಯವಾಗಿ ರೇಖಿ ಗುರುಗಳು ಇದನ್ನು ನಿರ್ವಹಿಸುವ ಮೊದಲು ಅನೇಕ ರೀತಿಯಾದಂತಹ ಅವರದೇ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿರಬೇಕಾಗತ್ತೆ. ದೀಕ್ಷೆಯನ್ನು ಪಡ್ಕೊಳ್ಳುವಾಗ ರೇಖಿ ವಿದ್ಯಾರ್ಥಿಗಳಲ್ಲಿ ಕೆಲವರಿಗೆ ಯಾವುದೇ ಅನುಭವ ಆಗದೇ ಇರಬಹುದು. ಆದರೆ ಬಹುತೇಕರಿಗೆ ಅನೇಕ ರೀತಿಯಾದಂತಹ ಸೂಕ್ಷ್ಮ ಹಾಗೂ ಅಲೌಕಿಕವಾದಂತಹ ಅನುಭವಗಳಾಗುವಂತಹ ಸಂಭವಗಳು ಹೆಚ್ಚಾಗಿರುತ್ತೆ. ಹಾಗಾದರೆ ರೇಖಿ ಕಲಿಯಲು ಆಸಕ್ತಿ ಇರುವಂತಹ ಒಬ್ಬ ವಿದ್ಯಾರ್ಥಿಯಾಗಿ ನೀವು ಮಾಡ್ಕೋಬೇಕಾದಂತಹ ತಯಾರಿ ಏನು ಅಂತ ನೋಡಿದ್ರೆ, ಮೊದಲನೇದಾಗಿ ಒಬ್ಬ ಸೂಕ್ತ ಗುರುವನ್ನು ಶೋಧಿಸಿಕೊಳ್ಳಿ. ರೇಖಿಯನ್ನು ಅಭ್ಯಾಸ ಮಾಡಲು ಒಬ್ಬ ವ್ಯಕ್ತಿಗೆ ಗುರುಮುಖೇನ ದೀಕ್ಷೆ ಆಗುವುದು ರೇಖಿ ಪರಂಪರೆಯ ಪ್ರಕಾರ ಕಡ್ಡಾಯ ಆಗಿರೋದ್ರಿಂದ ರೇಖಿಯನ್ನು ಕಲಿಯೋದಕ್ಕೆ ಇಷ್ಟ ಇರುವಂತಹ ವ್ಯಕ್ತಿಗಳು ಮೊದಲು ಒಬ್ಬ ಸೂಕ್ತ ಗುರುವನ್ನು ಶೋಧಿಸಿಕೊಳ್ಬೇಕಾಗತ್ತೆ. ಹಾಗೆ ಕಂಡುಕೊಂಡ ಗುರುಗಳಿಂದ ಮೊದಲೇ ದೀಕ್ಷೆ ನೀಡುವಂತಹ ಸ್ಥಳ, ದಿನಾಂಕ ಹಾಗೂ ಸಮಯವನ್ನು ಖಚಿತಪಡಿಸ್ಕೋಬೇಕಾಗತ್ತೆ. ಯಾಕಂದರೆ ಮೊದಲೇ ಹೇಳಿದಾಗೇ ದೀಕ್ಷೆ ನೀಡುವ ಪ್ರಕ್ರಿಯೆಗೆ ಸಾಕಷ್ಟು ಪೂರ್ವ ತಯಾರಿಯ ಅಗತ್ಯ ಇರೋದರಿಂದ ಗುರುಗಳು ತಮಗೆ ಅನುಕೂಲಕರವಾದಂತಹ ಸಮಯ ಹಾಗೂ ದಿನಾಂಕಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಾರೆ. ರೇಖಿಯನ್ನು ಉಚಿತವಾಗಿ ನೀಡಬಾರ್ದು ಅನ್ನುವಂತಹ ನಿಯಮ ಇರೋದರಿಂದ ರೇಖಿ ದೀಕ್ಷೆಗೆ ಸೂಕ್ತವಾದಂತಹ ಗುರುದಕ್ಷಿಣೆಯನ್ನು ಎಲ್ಲ ರೇಖಿ ಗುರುಗಳು ಪಡ್ಕೊಳ್ತಾರೆ. ಕೆಲವರಿಗೆ ಅದು ಹೆಚ್ಚು ಅನಿಸ್ಬೋದು, ಇನ್ನು ಕೆಲವರಿಗೆ ತುಂಬ ಕಡಿಮೆ ಅನಿಸ್ಬೋದು. ಆದ್ದರಿಂದ ತರಗತಿಗೆ ಹಾಜರಾಗುವ ಮೊದಲನೇ ಗುರುದಕ್ಷಿಣೆ ಎಷ್ಟು ಮತ್ತು ಅದು ಸೂಕ್ತವಾದ ಮೊತ್ತನ ಅನ್ನೋದನ್ನು ಖಚಿತಪಡಿಸ್ಕೊಳ್ಳಿ. ಇದರಿಂದ ತರಗತಿಗೆ ಬಂದ ಮೇಲೆ ಉಂಟಾಗುವಂತಹ ಗೊಂದಲ ಮತ್ತು ಮುಜುಗರ ತಪ್ಪುತ್ತೆ. ಎರಡನೇದಾಗಿ, ರೇಖಿಯ ಬಗ್ಗೆ ಕಲಿಯೋದಕ್ಕೆ ಮೊದಲು ಸ್ವಲ್ಪವಾದರೂ ತಿಳ್ಕೊಂಡಿರಿ. ತರಗತಿಯಲ್ಲಿ ನಿಮಗೆ ಖಂಡಿತವಾಗಿಯೂ ರೇಖಿ ಅಂದ್ರೇನು, ಅದರ ಮೂಲ ಯಾವುದು, ಅದರಿಂದ ಆಗುವಂತಹ ಪ್ರಯೋಜನ ಏನು ಎನ್ನುವ ಎಲ್ಲ ವಿಷಯಗಳ ಬಗ್ಗೆ ಸ್ಥೂಲವಾಗಿ ತಿಳಿಸ್ಕೊಡಲಾಗುತ್ತೆ. ಆದರೂ ಕೂಡ ಅದಕ್ಕೂ ಮೊದಲೇ ರೇಖಿಯ ಬಗ್ಗೆ ನೀವು ಸ್ವಲ್ಪವಾದರೂ ತಿಳ್ಕೊಂಡಿರೋದು ತುಂಬ ಉತ್ತಮ. ರೇಖಿ ಅಂದ್ರೇನು, ಅದರ ಅಭ್ಯಾಸದ ಕ್ರಮ ಹೇಗೆ, ನಾನು ರೇಖಿಯನ್ನು ಯಾಕೆ ಕಲಿಬೇಕು, ರೇಖಿಯನ್ನು ಕಲಿಯೋದ್ರಿಂದ ನಮಗಾಗಬೇಕಾಗಿರೋದೇನು,
ದೈಹಿಕವಾದಂತಹ ಅನುಕೂಲ ಆಗಬೇಕಾಗಿದೆಯೋ, ಮಾನಸಿಕ ಅಥವಾ ಭಾವನಾತ್ಮಕವಾಗಿ ನಮಗೆ ಬೆಂಬಲ ಬೇಕಾಗಿದೆಯೋ, ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕಾಗಿದೆಯೋ, ನಮ್ಮ ಸಂಬಂಧಗಳ ಸುಧಾರಣೆಗೋಸ್ಕರ ನಾವು ಕಲಿತಾ ಇದ್ದೀವೋ, ಜೀವನದಲ್ಲಿ ಸಾಧಿಸಬೇಕಾಗಿರುವಂತಹ ಗುರಿಗಳನ್ನು ನಾವು ಮುಟ್ಟೋದಕ್ಕೋಸ್ಕರ ಕಲಿತಾ ಇದ್ದೀವೋ, ನಮ್ಮ ವ್ಯಕ್ತಿತ್ವ ವಿಕಸನಕ್ಕೋಸ್ಕರ ನಾವು ಕಲಿಬೇಕಾಗಿದೆಯೋ, ಏನು ಬೇಕು ರೇಖೆಯಿಂದ ಅನ್ನೋದರ ಬಗ್ಗೆ ಒಂದು ಸ್ಥೂಲವಾದಂತಹ ಕಲ್ಪನೆ ನಿಮ್ಮಲ್ಲಿ ಇರಲಿ. ಆಗ ಮಾತ್ರ ನೀವೇನು ಕಲಿತಾ ಇದ್ದೀರಿ ಅದರಿಂದ ನಿಮಗೇನು ಪ್ರಯೋಜನ ಎನ್ನುವಂತಹ ಕಲ್ಪನೆ ನಿಮಗಿರುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ರೇಖಿ ದೀಕ್ಷೆಯನ್ನು ಯಾರದೇ ಒತ್ತಾಯಕ್ಕೆ ನೀವು ಪಡ್ಕೋಬೇಡಿ. ನಿಮಗೆ ನಿಮ್ಮ ಸಮಸ್ಯೆ, ಗುರಿ ಅಥವಾ ಆಸೆ ಆಕಾಂಕ್ಷೆಗಳಿರ್ಬೋದು, ಅವುಗಳನ್ನು ರೇಖೆಯಿಂದ ಸಾಧಿಸ್ಕೋಬೋದು ಎನ್ನುವಂತಹ ಬಲವಾದ ನಂಬಿಕೆ ನಿಮ್ಮೊಳಗೆ ಹುಟ್ಟುಕೊಂಡ್ರೆ ಮಾತ್ರ ರೇಖಿ ಸಾಧನೆಯ ಹಾದಿಗೆ ಬನ್ನಿ. ಇದ್ರ ಬಗ್ಗೆ ಮೊದಲೇ ಗುರುಗಳಲ್ಲಿ ಚರ್ಚೆ ಮಾಡಿ ನಿಮ್ಮ ಸಮಸ್ಯೆಗೆ ರೇಖಿ ಸೂಕ್ತವಾಗುವಂತಹ ಪರಿಹಾರ ನೀಡುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ. ಸಾಧ್ಯವಾದರೆ ಈಗಾಗಲೇ ರೇಖಿ ದೀಕ್ಷೆಯನ್ನು ಪಡ್ಕೊಂಡು ತಮ್ಮ ಜೀವನವನ್ನು ಮೇಲ್ಮಟ್ಟಕ್ಕೇರಿಸ್ಕೊಂಡಿರುವಂತಹ ಹಳೆಯ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿ ಅವರ ಅನುಭವ ಹಾಗೂ ಸಾಧನೆಯ ಬಗ್ಗೆ ಕೇಳಿ ತಿಳ್ಕೊಳ್ಳಿ. ಅದರಿಂದ ನಿಮಗೆ ಸಮಾಧಾನವಾದರೆ ಮಾತ್ರ ರೇಖಿ ಕಲಿಯುವಂತಹ ಮನಸ್ಸನ್ನು ಮಾಡೋದು ಒಳ್ಳೆಯದು. ರೇಖಿ ದೀಕ್ಷೆಯನ್ನು ಪಡ್ಕೊಳ್ಳೋದಕ್ಕೆ ನೀವು ತರಗತಿಗೆ ಹಾಜರಾಗುವ ಮೊದಲು ಮನೆಯವರಿಗೆ ಮೊದಲೇ ಮಾಹಿತಿಯನ್ನು ಕೊಟ್ಟಿರಿ. ಯಾಕೆಂದರೆ ತರಗತಿಯಲ್ಲಿ ನಿಮ್ಮ ಮೊಬೈಲ್ ಫೋನನ್ನು ಆಫ್ ಮಾಡಿಡಬೇಕಾಗತ್ತೆ ಅಥವಾ ಕನಿಷ್ಠವಾಗಿ ಸೈಲೆಂಟ್ ಮೋಡ್ನಲ್ಲಾರು ಇಡಬೇಕಾಗತ್ತೆ. ಬಹುಶಃ ಮೊಬೈಲನ್ನು ದೂರನೇ ಇಟ್ಕೋಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ನೀವೆಲ್ಲಿದ್ದೀರಿ ಅಂತ ತಿಳಿದೇನೆ ಮನೆಯಿಂದ ಮತ್ತು ಪರಿಚಿತರಿಂದ ನಿರಂತರ ಕರೆಗಳು ಬಂದು ನೀವು ಅವುಗಳನ್ನು ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗದೆ ಇರಬಹುದು. ಆದ್ದರಿಂದ ಮನೆಯಿಂದ ಬರುವಾಗಲೇ ಮನೆಯವರಿಗೆ ಹಾಗೂ ಅಗತ್ಯ ಇರುವವರಿಗೆ ತಾವು ಬಹಳ ಮುಖ್ಯವಾದ ರೇಖಿ ದೀಕ್ಷಾ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಮತ್ತು ನಿಮಗೆ ಅನುಕೂಲ ಆದಾಗ ನೀವೇ ವಾಪಸ್ ಅವರಿಗೆ ಕರೆ ಮಾಡುವ ಬಗ್ಗೆ ಮೊದಲೇ ತಿಳಿಸಿರಿ. ಇದರಿಂದ ಅನಾವಶ್ಯಕವಾದಂತಹ ಗೊಂದಲ ಉಂಟಾಗೋದನ್ನು ತಪ್ಪಿಸಬಹುದು. ಇನ್ನು ರೇಖಿ ದೀಕ್ಷೆ ಪಡೆಯಲು ಕೆಲವು ದೈಹಿಕ ಹಾಗೂ ಮಾನಸಿಕವಾದಂತಹ ಸಿದ್ಧತೆಗಳ ಅಗತ್ಯ ಇರುತ್ತೆ. ಅವುಗಳಲ್ಲಿ ಮುಖ್ಯವಾದದ್ದೆಂದರೆ, ರೇಖಿ ದೀಕ್ಷೆ ಪಡ್ಕೊಳ್ಳುವ ಮೊದಲನೆಯ ದಿನ ರಾತ್ರಿ ಸ್ವಲ್ಪ ಬೇಗನೆ ಮಲ್ಕೊಂಡು ಚೆನ್ನಾಗಿ ಆರಾಮವಾಗಿ ನಿದ್ರೆ ಮಾಡಿ. ಚೆನ್ನಾಗಿ ಆದ ನಿದ್ರೆ ನಿಮ್ಮನ್ನು ಉಲ್ಲಾಸಭರಿತರನ್ನಾಗಿರಿಸುತ್ತೆ ಮತ್ತು ನಿಮ್ಮನ್ನು ರೇಖಿ ದೀಕ್ಷೆಯ ಶಕ್ತಿಪಾತದ ಪ್ರಕ್ರಿಯೆಯಲ್ಲಿ ಸುಲಭವಾಗಿ ಶಕ್ತಿಯ ಹರಿಯುವಿಕೆ ಉಂಟಾಗುವ ಹಾಗೆ ಮಾಡುತ್ತೆ. ಹಾಗೆಯೇ ಧ್ಯಾನ ಮಾಡುವ ಅಭ್ಯಾಸ ಇದ್ದವರು ರಾತ್ರಿ ಮಲಗುವ ಮೊದಲು ಅಥವಾ ಬೆಳಿಗ್ಗೆ ಎದ್ದು ಧ್ಯಾನವನ್ನು ಕೂಡ ಮಾಡ್ಬೋದು. ಇದರಿಂದ ದೀಕ್ಷಾ ಪ್ರಕ್ರಿಯೆಗೆ ನೀವೇ ಮಾನಸಿಕವಾಗಿ ತಯಾರಾಗೋದಕ್ಕೆ ಅನುಕೂಲ ಆಗುತ್ತೆ. ಇದು ಕೂಡ ರೇಖಿ ದೀಕ್ಷೆ ಸಂದರ್ಭದಲ್ಲಿ ರೇಖಿ ಶಕ್ತಿಯ ಹರಿಯುವಿಕೆಯನ್ನು ಸುಗಮಗೊಳಿಸುತ್ತೆ. ಹಾಗೆಯೇ ಸರಳವಾದಂಥ ಆಹಾರ ಸೇವಿಸಿರಿ. ಮಾಂಸಾಹಾರಿಗಳಾಗಿದ್ದರೆ ರೇಖಿ ದೀಕ್ಷೆಯ ಮೊದಲಿನ 1-2 ದಿನಗಳ ಕಾಲ ಮಾಂಸಾಹಾರವನ್ನು ಹಾಗೂ ಸಸ್ಯಾಹಾರಿಗಳಲ್ಲಿಯೂ ಅತಿ ಮಸಾಲೆಯುಕ್ತ ಆಹಾರವನ್ನು ಸೇವಿಸದೇ ಇರೋದು ತುಂಬ ಒಳ್ಳೆಯದು. ಮಾಂಸಾಹಾರ ಹಾಗೂ ಮಸಾಲೆಯುಕ್ತ ಆಹಾರಗಳು ಸಾಧಾರಣವಾಗಿ ಕೆಲವರಲ್ಲಿ ಮೈಬಾರನ ಉಂಟು ಮಾಡೋದಲ್ಲದೆ ಶಕ್ತಿಯ ಹರಿಯುವಿಕೆಗೆ ಅಡ್ಡಿಯನ್ನು ಉಂಟು ಮಾಡುತ್ತೆ. ಕಡೆ ಪಕ್ಷ ರೇಖಿ ದೀಕ್ಷೆಯ ಮೊದಲಿನ ದಿನವಾದರೂ ಕೂಡ ಮಾಂಸಾಹಾರವನ್ನು ಸೇವಿಸಲೇಬೇಡಿ. ಸಾಧ್ಯವಾದಷ್ಟು ಸರಳವಾದಂತಹ ಲಘುವಾದಂತಹ ಆಹಾರವನ್ನು ಸೇವಿಸಿ. ಹಾಗೆಯೇ ಮದ್ಯಪಾನ ಮಾಡೋರು ಕೂಡ ರೇಖಿ ದೀಕ್ಷೆಯನ್ನು ಪಡೆಯುವ 1-2 ದಿನಗಳ ಮೊದಲು ಮದ್ಯಪಾನವನ್ನು ಮಾಡದೇ ಇರೋದು ತುಂಬ ಒಳ್ಳೆಯದು. ಮದ್ಯಪಾನ, ಡ್ರಗ್ಸ್ ಮೊದಲಾದವು ನಮ್ಮ ದೇಹದಲ್ಲಿರುವಂತಹ ಶಕ್ತಿಯ ಸಂಚಾರಕ್ಕೆ ಅಡೆತಡೆಯನ್ನು ಉಂಟು ಮಾಡುತ್ತೆ. ಅಷ್ಟು ಮಾತ್ರ ಅಲ್ಲದೆ ನಮ್ಮಲ್ಲಿರುವ ಶಕ್ತಿಯನ್ನು ಅಸ್ತವ್ಯಸ್ತಗೊಳಿಸುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಮದ್ಯಪಾನ ಮಾಡದೇ ಇರುವಂತಹ ಕ್ರಮವನ್ನು ನೀವು ಅನುಸರಿಸಿ. ಅದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆಯೇ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ನಿಮ್ಮ ಮನೆ ದೇವರಿಗೆ ಅಥವಾ ನಿಮ್ಮ ಇಷ್ಟ ದೇವರಿಗೆ ನಮಸ್ಕಾರ ಮಾಡಿ ಸಾಧ್ಯವಾದಷ್ಟು ಸರಳವಾದ ಉಡುಪುಗಳನ್ನು ಧರಿಸಿರಿ. ಅತಿ ಬಿಗಿಯಾದ ಹಾಗೂ ಭಾರವಾದ ಉಡುಪುಗಳು ಕೂಡ ಶಕ್ತಿಯ ಸಂಚಾರವನ್ನು ತಡೆಯುವಂತಹ ಸಾಧ್ಯತೆ ಇರೋದರಿಂದ ಸಾಧ್ಯವಾದಷ್ಟು ಹಗುರವಾದಂತಹ ಸಡಿಲವಾದ ಹಾಗೂ ಶುಭ್ರವಾದ ಬಟ್ಟೆಗಳನ್ನು ಧರಿಸಿರೋದು ಒಳ್ಳೆಯದು. ಬಟ್ಟೆಯ ಬಣ್ಣದ ಬಗ್ಗೆ ಯಾವುದೇ ನಿಯಮಗಳು ಇಲ್ಲದೇ ಇದ್ದರೂ ಕೂಡ ಲೈಟ್ ಕಲರ್ಸ್, ತೆಳು ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ಒಳ್ಳೆಯದು. ಸುಗಂಧ ದ್ರವ್ಯಗಳನ್ನು ಬಳಸೋರು ಬೇರೆಯವರಿಗೆ ಕಿರಿಕಿರಿ ಆಗ್ಬೋದಾದಂತಹ ಗಾಢವಾದಂತಹ ಸೆಂಟನ್ನು ಬಳಸದೇ ಇರೋದು ತುಂಬ ಒಳ್ಳೆಯದು. ಮನೆಯಿಂದ ಬರುವಾಗ ಸೊಂಟಕ್ಕೆ ಬೆಲ್ಟ್, ಕೈಗೆ ವಾಚ್, ಕನ್ನಡಕಗಳನ್ನು ಧರಿಸಿ ಬರಬಹುದಾದರೂ ಕೂಡ ದೀಕ್ಷೆಯ ಸಂದರ್ಭದಲ್ಲಿ ಸಾಧಾರಣವಾಗಿ ಅದನ್ನು ತೆಗೆಯೋದಕ್ಕೆ ಹೇಳಲಾಗುತ್ತೆ. ದೀಕ್ಷಾ ಪ್ರಕ್ರಿಯೆಯ ನಂತರ ಮತ್ತೆ ಅವುಗಳನ್ನು ನೀವು ಧರಿಸ್ಕೋಬೋದು. ಹಾಗೆಯೇ ಇದು ಬಹಳ ಮುಖ್ಯವಾದಂತಹ ವಿಷಯ. ನಿಮ್ಮ ಮನಸ್ಸನ್ನು ತೆರೆದಿಟ್ಕೊಳ್ಳಿ.
ರೇಖಿ ಅನ್ನೋದು ಕಣ್ಣಿಗೆ ಕಾಣುವಂತಹ ವಸ್ತುವಲ್ಲ, ಇದು ಕೇವಲ ಅನುಭವಿಸಬಹುದಾದಂತಹ ಒಂದು ಆಧ್ಯಾತ್ಮಿಕವಾದಂತಹ ವಿಷಯ. ನಿಮ್ಮ ಮನಸ್ಸನ್ನು ಯಾವಾಗಲೂ ತೆರೆದಿಟ್ಕೊಳ್ಳಿ. ಅನಾವಶ್ಯಕ ಅನುಮಾನಗಳಿಂದ ನಿಮ್ಮ ಮನಸ್ಸನ್ನು ಗೊಂದಲಗೊಳಿಸ್ಕೊಳ್ಬೇಡಿ. ಓಪನ್ ಮೈಂಡೆಡ್ ಆಗಿದ್ದು ದೀಕ್ಷಾ ಪ್ರಕ್ರಿಯೆಯಲ್ಲಿ ಉಂಟಾಗುವಂಥ ಯಾವುದೇ ಅನುಭವಕ್ಕೆ ಸಿದ್ಧರಾಗಿರಿ. ದೀಕ್ಷಾ ಪ್ರಕ್ರಿಯೆಗೆ ನಿಮ್ಮನ್ನು ನೀವು ಒಡ್ಡಿಕೊಳ್ಳಿ. ನೀವು ಮಾನಸಿಕವಾಗಿ ಸ್ವೀಕಾರಾತ್ಮಕವಂತಹ ಪರಿಸ್ಥಿತಿಯಲ್ಲಿದ್ದರೆ ರೇಖಿ ದೀಕ್ಷಾ ಪ್ರಕ್ರಿಯೆ ಸುಗಮವಾಗಿ ನಡೆಯುತ್ತೆ. ಇದರಿಂದ ನಿಮಗೂ ಕೂಡ ವಿಶೇಷವಾದಂತಹ ಅನುಭವವಾಗುವಂತಹ ಸಂದರ್ಭ ಇರುತ್ತೆ. ಹಾಗೆಯೇ ರೇಖಿಯ ಬಗ್ಗೆ, ರೇಖಿ ದೀಕ್ಷೆಯ ಬಗ್ಗೆ ನಿಮಗೇನಾದರೂ ಗೊಂದಲಗಳಿದ್ದರೆ ಮತ್ತು ಪ್ರಶ್ನೆಗಳಿದ್ದರೆ ಯಾವುದೇ ಹಿಂಜರಿಕೆ ಇಲ್ಲದೇ ಮೊದಲೇ ಪ್ರಶ್ನೆಗಳನ್ನು ಕೇಳಿ ನಿಮ್ಮ ಗೊಂದಲಗಳನ್ನು ಬಗೆಹರಿಸ್ಕೊಳ್ಳಿ. ಯಾವುದೇ ಅನುಮಾನಗಳಿಲ್ಲದಿದ್ದರೆ ದೀಕ್ಷೆಯ ವೇಳೆಗೆ ನೀವು ಕೂಡ ನಿರಾಳವಾಗಿರೋದಕ್ಕೆ ಸಹಾಯ ಆಗುತ್ತೆ. ನಿತ್ಯ ಸಾಧನೆಗೆ ಸಮಯ ಕೊಡೋದಕ್ಕೆ ಸಾಧ್ಯನಾ ಅಂತ ಮೊದಲೇ ಖಚಿತಪಡಿಸ್ಕೊಳ್ಳಿ. ಯಾಕೆಂದರೆ ಗುರುಗಳು ಹೇಳಿದ ಹಾಗೆ ಪ್ರತಿದಿನ ನಿಗದಿತ ಸಮಯದಲ್ಲಿ ನಿತ್ಯ ಸಾಧನೆಗೆ ಸಮಯ ಕೊಡೋದಕ್ಕೆ ನಿಮಗೆ ಸಾಧ್ಯವೇ ಅನ್ನೋದನ್ನು ಮೊದಲೇ ಖಚಿತಪಡಿಸ್ಕೊಳ್ಳಿ. ಯಾಕೆಂದರೆ ರೇಖಿ ದೀಕ್ಷೆ ಎಷ್ಟೇ ಮಹತ್ವದ್ದು, ರೇಖಿಯ ನಿತ್ಯದ ಅಭ್ಯಾಸ, ರೇಖಿಯಿಂದ ನಿಮ್ಮಲ್ಲಾಗುವಂತಹ ಸಕಾರಾತ್ಮಕ ಬದಲಾವಣೆಗೆ, ನಿಮ್ಮ ಜೀವನದ ಸಾಧನೆಗೆ, ನಿಮ್ಮ ದೈಹಿಕ ಮಾನಸಿಕ ಆರೋಗ್ಯಕ್ಕೆ, ನಿಮ್ಮ ಹಣಕಾಸಿನ ಉನ್ನತಿಗೆ, ನಿಮ್ಮ ಚಕ್ರಗಳ ಸಮತೋಲನಕ್ಕೆ ನಿಮ್ಮ ನಿತ್ಯ ಸಾಧನೆಯೇ ಕಾರಣವಾಗುತ್ತದೆ ಹೊರತು ಬೇರೆ ಯಾವುದೂ ಅಲ್ಲ. ಅದರ ಜವಾಬ್ದಾರಿ ಕೂಡ ನಿಮ್ಮದೇ ಆಗಿರುತ್ತೆ ಹೊರತು ಯಾವುದೋ ಗುರುಗಳದ್ದು ಅಲ್ಲ ಅಥವಾ ಬೇರೆ ಯಾರ್ದು ಕೂಡ ಆಗಿರೋದಿಲ್ಲ. ಇದೆಲ್ಲ ಆದಮೇಲೆ ದೀಕ್ಷಾ ಪ್ರಕ್ರಿಯೆಯ ನಂತರ ನೀವು ಮಾಡಬೇಕಾಗಿರೋದು ಏನು ಅಂತ ನೋಡಿದ್ರೆ, ರೇಖಿ ಗುರುಗಳನ್ನು ಮತ್ತು ದೀಕ್ಷಾ ಪ್ರಕ್ರಿಯೆಯನ್ನು ಅನುಮಾನಿಸಬೇಡಿ. ಪ್ರತಿ ರೇಖಿ ಗುರುಗಳು ಅವರು ಕಲಿತಂತಹ ಪದ್ಧತಿ ಹಾಗೂ ಪರಂಪರೆಗೆ ಅನುಸಾರವಾಗಿ ಅವರಿಗೆ ತಿಳಿದಂತೆ ತರಗತಿಗಳನ್ನು ನಡೆಸ್ತಾರೆ ಮತ್ತು ರೇಖಿ ದೀಕ್ಷೆಯ ಪ್ರಕ್ರಿಯೆಯನ್ನು ನಡೆಸ್ತಾರೆ. ಕೆಲವು ಗುರುಗಳು ಕೆಲವೇ ನಿಮಿಷದಲ್ಲಿ 10 ಜನರಿಗೆ ಗುಂಪಾಗಿ ದೀಕ್ಷೆಯನ್ನು ನೀಡ್ಬೋದು. ಇನ್ನು ಕೆಲವು ಗುರುಗಳು ಒಬ್ಬೊಬ್ಬರಿಗೂ ಪ್ರತ್ಯೇಕವಾಗಿ ದೀಕ್ಷೆ ನೀಡುವ ಪರಂಪರೆಯಿಂದ ಬಂದಿದ್ದು ದೀಕ್ಷಾ ಪ್ರಕ್ರಿಯೆ ಹೆಚ್ಚು ಸಮಯನ ತಗೋಬೋದು. ಹಾಗೆ ಕೆಲವರು ಪ್ರತಿ ಪದವಿಯ ದೀಕ್ಷೆಯನ್ನು ಪ್ರತ್ಯೇಕವಾಗಿ ಕೆಲವಾರು ದಿನಗಳ ಅಂತರದಲ್ಲಿ ನೀಡಿದರೆ, ಇನ್ನು ಕೆಲವರು ಒಂದೇ ದಿನದಲ್ಲಿ 1ನೇ ಡಿಗ್ರಿ, 2ನೇ ಡಿಗ್ರಿ, 3ನೇ ಡಿಗ್ರಿನ ಕೊಡೋರು ಕೂಡ ಇದ್ದಾರೆ. ಯಾಕೆ ಹೀಗಾಗುತ್ತೆ ಅಂತ ಹೇಳಿದ್ರೆ, ಡಾಕ್ಟರ್ ಮಿಕಾವೊ ಉಸುಯಿಯವರ ಶಿಷ್ಯಂದ್ರಲ್ಲಿ ಹಲವರು ಕಾಲಕಾಲಕ್ಕೆ ಬೇರೆ ಬೇರೆ ರೀತಿಯಾದಂತಹ ಬದಲಾವಣೆಗಳನ್ನ ಮಾಡಿಕೊಂಡು ಹಲವಾರು ಪರಂಪರೆಗಳನ್ನ ನಿರ್ಮಿಸಿದ್ದಾರೆ. ಈಗಿನ ರೇಖಿ ಗುರುಗಳು ಅಂತಹ ಯಾವುದೋ ಒಂದು ಪರಂಪರೆಗೆ ಸೇರಿದ್ದು, ಅವರು ಹೇಗೆ ಕಲ್ತ್ಕೊಂಡು ಬಂದಿರ್ತಾರೋ, ಅವರು ಗುರುಗಳು ಅವ್ರನ್ನ ಹೇಗೆ ತಯಾರಿ ಮಾಡಿರ್ತಾರೋ, ಅವರ ಪರಂಪರೆ ಹೇಗೆ ಹೇಳುತ್ತೋ ಹಾಗೆ ತಾವು ಮುಂದುವರ್ಸ್ಕೊಂಡು ಹೋಗ್ತಿರ್ತಾರೆ. ಇನ್ನು ಕೆಲವು ಗುರುಗಳು ತಾವು ಕಲಿತ ಪರಂಪರೆಯನ್ನು ಬಿಟ್ಟು ತಾವು ಯಾವುದೋ ಗುರುಗಳ ವಿಡಿಯೋಗಳನ್ನು ನೋಡಿನೋ ಕೇಳಿ ತಿಳ್ಕೊಂಡೋ ತಮಗೆ ಇಷ್ಟ ಬಂದಂತೆ ಅಥವಾ ತಮಗೆ ಸುಲಭ ಅಥವಾ ಅನುಕೂಲಕರವಾದಂತಹ ರೀತಿಯಲ್ಲಿ ತಾವೇ ಒಂದು ಹೊಸ ಮಾರ್ಗವನ್ನು ಅನುಸರಿಸೋರು ಕೂಡ ಇರ್ಬೋದು. ಆದ್ದರಿಂದ ಒಬ್ಬ ಗುರುವಿನಿಂದ ಇನ್ನೊಬ್ಬ ಗುರುವಿಗೆ ವಿಧಾನಗಳಲ್ಲಿ ಖಂಡಿತವಾದಂತಹ ವ್ಯತ್ಯಾಸಗಳನ್ನು ನಾವು ಕಾಣ್ಬೋದು. ಆದ್ದರಿಂದ ನೀವು ಅನಾವಶ್ಯಕವಾದಂತಹ ಗೊಂದಲಕ್ಕೆ ಒಳಗಾಗಬೇಡಿ. ಯಾವುದೋ ವಿಡಿಯೋಗಳನ್ನ ನೋಡಿಕೊಂಡು, ಯಾವುದೋ ಪುಸ್ತಕಗಳನ್ನ ಓದ್ಕೊಂಡು ಅಥವಾ ಯಾರಿಂದನೋ ತಿಳ್ಕೊಂಡು ಈ ಗುರುಗಳು ಸರಿಯಾಗಿ ದೀಕ್ಷೆ ಕೊಟ್ಟಿದ್ದಾರೋ ಇಲ್ವೋ, ನನಗೆ ರೇಖಿ ಸರಿಯಾಗಿ ಕೆಲಸ ಮಾಡುತ್ತೋ ಇಲ್ವೋ ಎನ್ನುವಂತಹ ಯಾವುದೇ ಗೊಂದಲಗಳನ್ನು ಯಾವುದೇ ಕಾರಣಕ್ಕೆ ಇಟ್ಕೊಳ್ಳೋಕೆ ಹೋಗಬೇಡಿ. ಮೊದಲೇ ಸರಿಯಾದ ಗುರುಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ಮತ್ತು ಒಮ್ಮೆ ನಿಮ್ಮ ಗುರುಗಳನ್ನು ಆಯ್ಕೆ ಮಾಡಿಕೊಂಡ ಮೇಲೆ ಅವರು ಏನು ಹೇಳ್ತಾರೋ ಅದನ್ನು ಅನುಸರಿಸಿ. ಆಗಲೇ ನಿಮಗೆ ನೀವು ಬಯಸಿದಂತಹ ಫಲಿತಾಂಶ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ರೇಖಿ ದೀಕ್ಷೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಅನುಭವ ಆಗುತ್ತೆ, ಮತ್ತು ಕೆಲವರಿಗೆ ಯಾವುದೇ ವಿಶೇಷ ಅನುಭವ ಆಗದೇ ಇರಬಹುದು. ಇದು ಅತ್ಯಂತ ಸಹಜವಾದಂಥ ವಿಷಯ. ದೀಕ್ಷೆಯ ನಂತರ ಅಥವಾ ತರಗತಿಯ ಕೊನೆಯಲ್ಲಿ ದೀಕ್ಷಾ ಸಮಯದಲ್ಲಿ ನಿಮಗಾಗಿರುವಂತಹ ವಿಶೇಷ ಅನುಭವಗಳಿದ್ದರೆ ಅಥವಾ ತರಗತಿಯಲ್ಲಿ ನಿಮ್ಮದೇ ಆದಂತಹ ಅನುಮಾನಗಳು, ಅನುಭವಗಳು ಅಥವಾ ಅಭಿಪ್ರಾಯಗಳನ್ನು ಇದ್ದರೆ ಅದನ್ನು ವ್ಯಕ್ತಪಡಿಸೋದಕ್ಕೆ ಹಿಂಜರಿಬೇಡಿ. ನೀವು ಅದನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಬಹಳ ಮುಖ್ಯವಾಗಿ ರೇಖಿ ಗುರುಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿರಿ. ನೀವು ದೀಕ್ಷೆ ತಗೊಂಡು ರೇಖಿಯಿಂದ ಎದ್ದು ಹೋದರೆ ನಿಮ್ಮ ಕೆಲಸ ಮುಗಿಯೋದಿಲ್ಲ. ನಿಜವಾಗಿ ಹೇಳಬೇಕಂದ್ರೆ ಇದೀಗ ನಿಮ್ಮ ಕೆಲಸ ಶುರುವಾಗಿರುತ್ತೆ. ಎಷ್ಟೋ ಜನರಿಗೆ ನಿತ್ಯದ ಅಭ್ಯಾಸ ಮಾಡೋದಕ್ಕೆ ಸಮಯ ಹೊಂದಿಸ್ಕೊಳ್ಳೋದು ಹೇಗೆ ಅನ್ನೋ ಬಗ್ಗೆ ತುಂಬ ಗೊಂದಲ ಇರುತ್ತೆ. ಇನ್ನು ಕೆಲವರಿಗೆ ಅಭ್ಯಾಸದ ಸಮಯದ ಬಗ್ಗೆ ಗೊಂದಲ ಉಂಟಾಗ್ಬೋದು. ಅಂದರೆ ರಾತ್ರಿ ಮಾಡ್ಬೋದಾ, ಬೆಳಗ್ಗೆ ಎದ್ದು ಮಾಡಬೇಕಾ, ಬೇಗನೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ತುಂಬ ಅನುಮಾನ ಇರುತ್ತೆ. ಹಾಗೆಯೇ ರೇಖಿಯ ನಿರಂತರ ಅಭ್ಯಾಸಕ್ಕೆ ರೇಖಿ ಗುರುಗಳ ಮಾರ್ಗದರ್ಶನ ಅಗತ್ಯ ಇದ್ದೇ ಇರುತ್ತೆ.
ಅಭ್ಯಾಸ ಮಾಡ್ತಾ ಹೋದಂತೆ ಅನೇಕ ರೀತಿಯಂಥ ಅನುಮಾನಗಳು, ಹೊಸ ಹೊಸ ಅನುಮಾನಗಳು ನಿಮಗೆ ಕಾಡ್ಬೋದು. ಇದನ್ನೆಲ್ಲ ಎಲ್ಲೋ ಬೇರೆ ಬೇರೆ ವಿಡಿಯೋ ನೋಡಿಕೊಂಡು, ಇನ್ಯಾರನೋ ಕೇಳಿಕೊಂಡು, ಅಥವಾ ತಾವೇ ಹೇಗೋ ಏನೋ ಒಂದು ಅಂದಾಜು ಮಾಡಿಕೊಂಡು ಉತ್ತರ ಕಂಡುಹಿಡಿಯೋದಕ್ಕೆ ಪ್ರಯತ್ನ ಮಾಡೋ ಬದಲು ನಿಮ್ಮ ಗುರುಗಳನ್ನು ಸಂಪರ್ಕಿಸಿ ಅವರಿಂದ ನಿಮ್ಮ ಗೊಂದಲಗಳನ್ನ ಪರಿಹರಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಕೊನೆಗೆ ರೇಖಿ ಗುರುಗಳ ಮಾರ್ಗದರ್ಶನವನ್ನು ನಂಬಿ ನೀವು. ಇಷ್ಟು ವಿಷಯಗಳನ್ನು ತಿಳ್ಕೊಂಡ ಮೇಲೆ ನಿಮ್ಮ ಬಹುತೇಕ ಎಲ್ಲ ಅನುಮಾನಗಳು ಈ ವಿಷಯದ ಬಗ್ಗೆ ನಿವಾರಣೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಒಂದು ಉಪಯುಕ್ತ ವಿಡಿಯೋ ಅಂತ ನಿಮಗೆ ಅನಿಸಿದರೆ ನಿಮ್ಮ ಒಂದು ಲೈಕ್ ಮೂಲಕ, ಕಮೆಂಟ್ ಮೂಲಕ, ಶೇರ್ ಮಾಡುವ ಮೂಲಕ ನಿಮ್ಮ ಧನ್ಯತೆಯನ್ನು ತಿಳಿಸ್ಬೋದು. ಏನಾದರೂ ಅನುಮಾನಗಳಿದ್ದರೆ ಕಮೆಂಟ್ ಮೂಲಕ ಕೇಳಿ ತಿಳ್ಕೊಬೋದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ನಾನು ರವಿ, ರೇಖಿ ಮಾಸ್ಟರ್ಸ್, ನ್ಯೂಮರಾಲಜಿಸ್ಟ್, ಹಿಪ್ನಾಟಿಸ್ಟ್. ಧನ್ಯವಾದಗಳು.